ಬನ್ನಿ. ಬೋಟ್ ಬೇಕಾ? ಸ್ಪೀಡ್ ಬೋಟ್ ಎಲ್ಲ ಹೋಗುದು ಒಳ್ಳೆ ಹೊತ್ತು, ಎಲ್ಲ ಕಡೆ ನೀರುಂಟು. ಹಾತ್ಕೊಂಡ್ರೆ ತಲೆ ಬಿಸಿ. ಸರ್ ಟೇಕ್ ಕೇರ್. ಹಾಂ ಬಾಯ್, ಜಾಗ್ರತೆ. ನೀರಿದ್ರೆ ಸುಮ್ಮನೆ ಹೋಗಬೇಡಿ, ನಾನು ರಿಸ್ಕ್ ಅಲ್ಲ ಅಂದರೆ ಹೇಳುದು ಹೆಚ್ಚು ನೀರಿದ್ರೆ ಹೋಗಬೇಡಿ ಅಂತೇಳಿ ಹೇಳುದು. ಅವರ ಅಪ್ಪ ಅರ್ಥ ಮಾಡಿದ್ರು, ಅವ್ರು ನೆನೆಸಿದ್ರು ನಾನು ಹೇಳಿದ್ದೆ ಹೋಗಲೇಬೇಡಿ ಅಂತೇಳಿ. ಅವರು ತುಂಬ ವರ್ಕಾಲಿಕ್, ಅವರ ಅನಿಸಿಕೆ ತಾನೇ ರಜೆ ಮಾಡಿದ್ರೆ ತನ್ನ ಕೆಳಗಿರೋರು ಸಹ ರಜೆ ಮಾಡ್ತಾರೆ ಅಂತೇಳಿ, ಮತ್ತೆ ಆಪರೇಷನ್ಸ್ಗೆ ಎಫೆಕ್ಟ್ ಆಗ್ತದೆ ಆಫೀಸಲ್ಲಿ ಅಂತೇಳಿ. ಸೊ ಅವ್ರು ರಜೆ ಮಾಡೋದು, ಚಂಡಮಾರುತ ಬರಲಿ ಬಿರುಗಾಳಿ ಬರಲಿ, ಅವರು ಸ್ಪೀಡ್ ಬೋಟಲ್ಲಾದರೂ ಆಫೀಸ್ಗೆ ಹೋಗ್ತಾರೆ. ಸೊ ನಾನು ಹೇಳಿದ್ದು ನೀರಿದ್ರೆ ಹೋಗ್ಬೇಡಿ, ರಿಸ್ಕ್ ಅಲ್ಲ, ಗಾಡಿ ಹಾಳಾದರೆ ಇಲ್ಲಾದರೆ ತುಂಬ ಗಾಡಿಗಳು ನೀರಲ್ಲಿ ಸಹ ಹೋದದು ಉಂಟು. ಸೊ ಯಾಕೆ ಸುಮ್ಮನೆ ರಿಸ್ಕ್ ಅಲ್ಲ, ಅದಕ್ಕೆ ನಾನು ಹಾಗೆ ಹೇಳಿದ್ದು, ಹೀಗೆ ಅಲ್ಲ. ಸೊ ಅವರಿಗೆ ಗೊತ್ತುಂಟು ನಾನು ತಡೆಯುವುದಿಲ್ಲ ಅಂತೇಳಿ, ಅವರು ವರ್ಕಾಲಿಕ್ ಅಂತೇಳಿ ನನಗೆ 10 ವರ್ಷದಿಂದ ಗೊತ್ತುಂಟು. ಸೊ ಅದಕ್ಕೆ ಹೋಗಿದ್ದಾರೆ. ಎಲ್ಲ ಕಡೆ ನೀರು, ಒಟ್ರಾಸಿ ನೀರು. ನಮ್ಮ ಏರಿಯಾಗಿವೆ, ನಮ್ಮ ಎಮಿರೇಟಿಗಿವೆ ಹೊಡೆದದು ಇನ್ನೇ ಸೈಕ್ಲೋನ್. ದುಬೈ ಎಲ್ಲ ಸರಿ ಉಂಟು, ಶಾರ್ಜಾ ಹಾಗೂ ಅಜ್ಮಾನ್ಗೆ ಜಾಸ್ತಿ ಎಫೆಕ್ಟ್ ಆಗಿದೆ. ಎಸ್ಪೆಷಲಿ ಅಜ್ಮಾನ್ ತುಂಬ ನಾವಿರುವ ಏರಿಯಾ ತುಂಬ ಕಡೆಗೆ ಅದಗದ ಆಗಿದೆ. ಎಲ್ಲಿ ಸಹ ಹೋಗುವಾಗಿಲ್ಲ. ಇವತ್ತು ಇನ್ನೊಂದು ಗಾಡಿ ನಮ್ಮದು ಸಿಡಾನ್ ಗಾಡಿ, ತಗ್ಗ ಗಾಡಿ. ಸೊ ಅದರಲ್ಲಿ ಎಲ್ಲಿ ಸಹ ಹೋಗುವಾಗಿಲ್ಲ. ತೇಲಿಕೊಂಡು ನಾನು ಇದು ಹಿಡಿಬೇಕಾಗುವುದು ಬೋಟಾಗಿ ತೇಲಿಕೊಂಡು ಹೋಗಲಿಕ್ಕೆ. ಸೊ ಇನ್ನಾಯಿತು 5:30 ಆಯಿತು, ಮೆತ್ತೆ ಎಲ್ಲ ತಿಂದಾಯಿತು, ಇನ್ನು ಶೋಷ ಮಾಡೋದು. ಇವತ್ತು ಕಿಯಾರಾಗಿ ಸಹ ಈ ವಾರ ಶಾಲೆ ಇಲ್ಲ. 5:30 ಆಯಿತು, ಇನ್ನು ಮೆಂತೆ ಎಲ್ಲ ತಿಂದಾಯಿತು, ಇನ್ನು ಮಲಗುದು. ಯಾಕಂದರೆ ಕಿಯಾರಾಗಿ ಸಹ ಶಾಲೆ ಇಲ್ಲ. ಸೊ ಈ ವಾರ ನನಗೆ ರೆಸ್ಟ್. ನೆಕ್ಸ್ಟ್ ವಾರದಿಂದ ಅವಳಿಗೆ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್. ಆ ನಂತರ ಉಂಟು ನನಗೆ ಡ್ಯೂಟಿ. ಬಿಲ್ಡಿಂಗ್ ಮೇಂಟೆನೆನ್ಸ್ನವ್ರು ಬಂದರೆ ಎಲ್ಲ ವಿಂಡೋ ಎಡ್ಜಸ್ಗೆ ಸಿಲಿಕಾನ್ ಎಲ್ಲ ಹಾಕಲಿಕ್ಕೆ. ಶೀತ ಆಗಿದೆ, ಅಯ್ಯೋ ಥ್ಯಾಂಕ್ ಯು ಬಾಬು. ಜೋರಂದರೆ ಜೋರು ಶೀತ ಆಗಿದೆ. ಖಾಲಿ ಬೆಳಿಗ್ಗೆದು ಶೀತ ಗೊತ್ತಿಲ್ಲ, ಕೆಲವೊಮ್ಮೆ ಎಲರ್ಜಿ ಸಹ ಆಗಿರ್ತದೆ. ಇವಳೊಂದು ನಾನು ಎಷ್ಟು ಸತಿ ಅಕ್ಷಿ ಮಾಡ್ತೇನೆ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮಗ, ಥ್ಯಾಂಕ್ ಯು. ಅವರು ಮೇಂಟೆನೆನ್ಸ್ ಅವ್ರು ಬಂದು ಸಿಲಿಕಾನ್ ಎಲ್ಲ ಹಾಕಿ ಹೋದರು. ಅವ್ರು ಹೇಳಿದ್ರು ಆ ಮಳೆಗೆ ಸೈಕ್ಲೋನ್ಗೆ ಎಲ್ಲ ಗ್ರಿಲ್ಲೇ ಹೊರಗೆ ಬರ್ತದೆ, ನಿಮ್ಮದು ಖಾಲಿ ಲೀಕೇಜ್ ಅಲ್ಲ, ಕೆಲವ್ರದ್ದೆಲ್ಲ ಗ್ರಿಲ್ಲೇ ಹೊರಗೆ ಬಂದಿದೆ ಅಂತ ಹೇಳಿದರು. ಸೊ ಅದನ್ನು ಕೇಳಿ ಸ್ವಲ್ಪ ನನಗೆ ಸಮಾಧಾನ ಆಯಿತು. ನಮ್ಮದು ಗ್ರಿಲ್ಲಿಗೆ ಎಂತ ಸಹ ಆಗಲಿಲ್ಲ, ಅಲ್ಯೂಮಿನಿಯಂ ಇದಕ್ಕೆ ಫ್ರೇಮಿಗೆ ಎಂತ ಸಹ ಆಗಲಿಲ್ಲ, ಖಾಲಿ ಕಡೆಗಿಂದ ಲೀಕ್ ಆದದ್ದು. ಯಾಕಂದರೆ ಸರಿ ಇಲ್ಲಿ ಹೊಡಿತಿತ್ತು ನಮಗೆ. ಸೊ ಅದರಿಂದಾಗಿ ನೀರು ಒಳಗೆ ಬಂದದ್ದು. ಹೀಗೆ ರೀಡಿಂಗ್ ಮಾಡಿಸ್ತಾ ಇದ್ದೇನೆ ಸ್ವಲ್ಪ ಸ್ವಲ್ಪ. ಸೈಟ್ ವರ್ಡ್ಸ್ ಎಲ್ಲ ಕಲಿಸಿದ್ದಾರೆ ಶಾಲೆಯಲ್ಲಿ. ಎಮ್ಮಿ ಮೀ ತೆಮ್ಮವ ನೀರು ಕೊಡ್ತೇನೆ, ಬಿಸಿ ನೀರು ಕೊಡ್ತೇನೆ. ಎಮ್ಮಿ ಮೀ ಮತ್ತು ಹೀ ಶಿ ಅದೆಲ್ಲ ಕಲಿಸಿದ್ದಾರೆ. ಸೊ ಸ್ವಲ್ಪ ಸ್ವಲ್ಪ ನಾನು ಮನೆಯಲ್ಲಿ ಕಲಿಸೋದು. ಕ್ಲಾಸಸ್ಗೆ ಹಾಕಲಿಲ್ಲ ನಾನು. ಓದು ಮಗ, 1-2 ಶಬ್ದ ಪದ ಓದು, ನೋಡುವ ಎಷ್ಟು ಲಾಯ್ಕ್ ಓದ್ತಿ ಅಂತ. ಮರ್ಯ ತೆಗಿಬೇಡ. ಎಸ್ ಮತ್ತು ಎಚ್ ಇ ಹಿ. ಸೊ ಜಾಯಿನ್. ವೆರಿ ಗುಡ್. ಶಿ. ಇದು ಫಿಂಗರ್ ಇಡು. ಮೆಲ್ಲ ಮೆಲ್ಲ ಪದ ರಟ್ಬೋದು. ಯಾವುದು ಶಿ ಆದ ಮೇಲೆ ಎಂತ ಬರುದು? ಶಿ. ಸೌಂಡ್ ಓದು, ಈಸ್ ಅಲ್ಲ ಮಗ. ಒಟ್ಟಾರೆ ನಿನ್ನದೇ ಪದ ಹಾಕಬೇಡ, ಇದು ಓದು. ಇದೆಂತ ವರ್ಡ್? ಸೌಂಡ್ಸ್ ಹೇಳು. ಒಟ್ಟಾರೆ ನಂಗೆ ಬರುದಂತಿಲ್ಲ, ಎಂತೆಲ್ಲ ಹೇಳ್ತಾಳೆ. ಆಯಿತು, ಸು ಆಯಿತು. ಇನ್ನೆಂತ ಶಬ್ದ ಇದು? ಬ್ರೇಕ್ ಮಾಡು, 2 ಶಬ್ದ ಜಾಯಿನ್ ಮಾಡು. ಎಸ್, ಓಕೆ ಓಕೆ. ಓದು. ಬಿತ್ತು ಈಗ ಲಾಯ್ಕ್ ಆಯಿತು. ಮಂಡೆಗೊಂದು ಬಿತ್ತು, ಈಗ ಎಷ್ಟು ಲಾಯ್ಕ್ ಓದ್ತಾಳೆ. ಕೆಲವರು ಕೇಳ್ತಿದ್ದೀರಿ ಕಿಯಾರಾಗೆ ರೀಡಿಂಗ್ ಹೇಗೆ ಕಲಿಸಿದ್ದಾನಂತೇಳಿ. ಹೀಗೆವೇ ಮನೆಯಲ್ಲೇ ಸ್ವಲ್ಪ ನಾನೇ ಕಲಿಸುದು. ಸ್ವಲ್ಪ ಸೌಂಡ್ಸ್ ಎಲ್ಲ ಕಲಿಸಿ ಜಾಯಿನ್ ಮಾಡಿ ಮತ್ತೆ ಕಲಿತಾರ ಅವ್ರು ಶಾಲೆಗೆ ಹೋಗೋ. ಈಗ ನಾನು ಕಲಿಸೋದು ಎಕ್ಸ್ಟ್ರೀಮ್ ಆಗ್ತಾ ಉಂಟು. ಮೇಕ್ಸ್, ಲಾಫ್ ಅದೆಲ್ಲ ಮತ್ತೆ ಕಲಿಸೋದು. ಈಗ ಟು, ಹ್ಯಾಟ್, ಬ್ಯಾಟ್, ಮ್ಯಾಟ್ ಅದೆಲ್ಲ ಹೇಳ್ತಾಳೆ ಅವಳು. ಸೊ ನಾನು ಮೆಲ್ಲನೆ ಮನೆಯಲ್ಲೇ ಕಲಿಸೋದು. ಒಂದೊಂದು ಬುಕ್ ಸ್ವಲ್ಪ ಸ್ವಲ್ಪ ಓದಿಸಿ ಮತ್ತೆ ಕಲಿತಾರ ಅವರು.
ಮಕ್ಕಳು ಕಲಿತಾರೆ, ನಾವೇ ಕಲ್ತಿದ್ದೇವಂತೆ ನಮ್ಮ ಟೈಮಲ್ಲಿ. ಇಂದು ಇವರೆಲ್ಲ ಕಲಿಯದೆ ಕುತ್ಕೊಳ್ತಾರ? ಅದ್ಸ ಇವರೆಲ್ಲ ಜೆನ್ಸಿ ಮಕ್ಕಳು. ಪುನಃ ಮೋಡ ಹಾಕಿದೆ ಮಾರೆ, ಪುನಃ ಮೋಡ ಹಾಕಿದೆ. ಇವತ್ತು ಥರ್ಸ್ಡೇ, ಇವತ್ತು ಸಹ ಮೋಡ ಉಂಟು. ಅವಸ್ಥೆಯ ಇಡೀ ವಾರ ಮಳೆ ಆಯ್ತು. ಇಲ್ಲೆಲ್ಲ ನೀರು ತುಂಬಿದೆ ನೋಡಿ, ಫುಲ್ ನೀರು ತುಂಬಿದೆ. ಕತ್ತಲಾಗಿ ಮಳೆ ಸ್ಟಾರ್ಟ್ ಆಯ್ತು ಮಳೆ. ಸ್ವಿಮ್ಮಿಂಗ್ ಕ್ಲಾಸಿಂದ ಸಹ ಮೆಸೇಜ್ ಬಂತು, ನಿನ್ನೆ ಆದ ಸೈಕ್ಲೋನಿಂದಾಗಿ ಫುಲ್ ಡಿಸ್ಟ್ರಾಕ್ಷನ್ ಆಗಿದೆ. ಅಂದರೆ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಚಲ್ಲಪಿಲ್ಲಿ ಆಗಿದೆ, ಅಲ್ಲಿ ಇಲ್ಲಿದ್ದು ಸಾಮಾನೆಲ್ಲ ಬಿದ್ದು ಸ್ವಿಮ್ಮಿಂಗ್ ಪೂಲ್ಗೆ ಒಟ್ರಾಸೆ ಆಗಿದೆ. ಸೊ ಸ್ವಿಮ್ಮಿಂಗ್ ಕ್ಲಾಸ್ ಇಲ್ಲ ಈ ವಾರ ಇಲ್ಲ, ನೆಕ್ಸ್ಟ್ ವಾರ ಸಹ ಡೌಟ್. ಯಾಕಂದರೆ ಇನ್ನೂ ಎಲ್ಲ ಕ್ಲಿಯರ್ ಮಾಡಬೇಕಲ್ಲ, ಕ್ಲಿಯರ್ ಮಾಡಿ ಪುನಃ ಕ್ಲೀನ್ ಇಡಬೇಕು, ಹೈಜೀನ್ ಮೇಂಟೈನ್ ಮಾಡಬೇಕು. ಯಾಕಂದರೆ 5 ಸ್ಟಾರ್ ಹೋಟೆಲ್ ಅಲ್ಲ. ಸೊ ಅದಕ್ಕೋಸ್ಕರ ಸ್ವಿಮ್ಮಿಂಗ್ ಕ್ಲಾಸ್ ಇಲ್ಲ ಅಂತ ಹೇಳಿದರು ಈ ವಾರ. ಎಷ್ಟು ಲಾಸ್ ಅಲ್ಲ ಈ ಒಂದು ಸೈಕ್ಲೋನಿಂದಾಗಿ. ಅಲ್ಲೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಉಂಟಲ್ಲ, ಅವರದೆಲ್ಲ ಸಾಮಾನು ಶೀಟ್ಸ್ ಎಲ್ಲ ಚಲ್ಲಪಿಲ್ಲಿ, ಆಚೆ ಈಚೆ ಎಲ್ಲಿ ಹೋಯ್ತಂತಲೇ ಇಲ್ಲ. ಫುಲ್ ಅವರು ಕವರ್ ಮಾಡಿದ ಶೀಟ್ಸ್ ಎಲ್ಲ ರಟ್ಟಿ ಹೋಗಿದೆ. ನಮ್ಮ ನೆಟ್ ಉಳಿದದು ಪುಣ್ಯ. ಇದು ನೆಟ್ ನಾನು ಹೋಪ್ಸೇ ಬಿಟ್ಟಿದ್ದೆ, ಈ ನೆಟ್ಟದು ಪುಣ್ಯಕ್ಕೆ ಈ ನೆಟ್ ಒಂದು ಉಳಿದಿದೆ. ಗಿಡಗಳನ್ನು ಕಳೆಗಿಟ್ಟದ್ರಿಂದ ಬಚಾವ್, ಇದನ್ನು ಸಹ ಒಂದು ಕಳೆಗಿಡೋದು ಒಳ್ಳೆ. ಯಾರ್ಯಾರ ಮಂಡೆಗೆ ಬಿದ್ದರೆ ಪಚಿತಿ. ಮತ್ತೆ ನನ್ನ ಫೋಟೋ ಬರ್ತದೆ ನಾಳೆ ನ್ಯೂಸ್ ಪೇಪರಲ್ಲಿ. ಮಳೆ ಸ್ಟಾರ್ಟ್ ಆಯಿತು. ರೂಮ್ದು ಅವಸ್ಥೆ ನೋಡಿ ಅಂತೆ, ರಾತ್ರಿ ಆದಾಗೆ ಉಂಟು. ಮಠ ಮಧ್ಯಾಹ್ನ ಈಗ ಒಟ್ರಾಸಿ ಜೋರು ಮಳೆ. ಇವತ್ತಿಲ್ಲಿ ನದಿ ಆಗ್ತದೆ ಏನ. ಲೈಟ್ನಿಂಗ್ ಮಿಂಚು. ಮೆಲ್ಲ ಮೆಲ್ಲ ಅಕ್ಕ ಹೋ. ಈಚೆಲ್ಲ ನೀರು ತುಂಬಿದೆ ನೋಡಿ. ಈ ಕೋಳಿ ಮರಿಯನ್ನು ತಕೊಂಡು ಹೊರಗಿನ ತಾಪಮಾನ ನೋಡ್ಲಿಕ್ಕೆ ಹೋಗ್ತಿದ್ದೇನೆ. ನೋಡುವ, ನಡೆದುಕೊಂಡು ಹೋಗ್ಲಿಕ್ಕೆ ಆಗ್ತದಾ, ಓಡೋದಲ್ಲಿ ಹೋಗುದಾ ನೋಡುವ. ಬೆಳಿಗ್ಗಿಂದ ಸೀನಿ ಮುಖ ನೋಡಿ ಅಂತ ಹೇಗೆ ಆಗಿದೆ. ಹೋಗಿ ಮೋಸ್ಟ್ಲಿ ಎಲರ್ಜಿ ಆಗಿರ್ಬೇಕು. ಇವಳೊಂದು ಪಾಪ ಬೆಳಿಗ್ಗೆಯಿಂದ ನಾನೊಂದು ಸಾಧಾರಣ 500 ಸರ್ತಿ ಸೀನ್ ಇದ್ರೆ 500 ಸರ್ತಿ ಸಹ ಗಾಡ್ ಬ್ಲೆಸ್ ಯು ಹೇಳಿದಾಳೆ. ನಾನು ಕಿಚನಲ್ಲಿ ಇದ್ರೆ ಸಹ ಸೌಂಡ್ ಕೇಳಿದ ಕೂಡಲೇ ಗಾಡ್ ಬ್ಲೆಸ್ ಯು ಹೇಳ್ತಾಳೆ. ಈಗ ಹೊರಗೆ ಹೋಗಿ ನೋಡುವ, ದುಬೈಲಲ್ಲಿ ಸಹ ನೀರಿಲ್ಲಂತೆ, ನಮ್ಮ ಏರಿಯಾದಲ್ಲೇ ನೀರು ತುಂಬಿದ್ದು. ಸೊ ಹೋಗಿ ನೋಡುವ ಎಂಥ ಕತೆ ಹೇಗೆ ಅಂತ ತೋರಿಸ್ತೇನೆ ನಿಮಗೆ ಸಹ. ಬಿಲ್ಡಿಂಗ್ ಎದುರಲ್ಲೇ ಮ್ಯಾಟ್ ಹಾಕಿದ್ದಾರೆ. ಒಟ್ರಾಸಿ ಗಾಡಿಗಳನ್ನು ನಿಲ್ಲಿಸಿದ್ದಾರೆ, ಒಟ್ರಾಸಿ ರೋಡಲ್ಲೇ ಗಾಡಿಗಳನ್ನು ನಿಲ್ಲಿಸಿದ್ದಾರೆ. ಅಂದರೆ ಎಲ್ಲಿ ಸಹ ಮೂವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನೋಡಿ, ಇದು ರೋಡಲ್ಲೇ, ಇದು ಡಿವೈಡರ್ ನಡುವಲ್ಲಿ ಸಹ ಗಾಡಿ ನಿಲ್ಲಿಸಿದ್ದಾರೆ. ಒಟ್ರಾಸಿ ಆಗಿದೆ. ಇಲ್ಲಿ ಸಹ ಒಟ್ರಾಸಿ ನೀರು. ಇಲ್ಲದ್ರೆ ಡಿವೈಡರ್ ನಡುವಲ್ಲಿಟ್ಟರೆ ಫೈನ್ ಕೊಡ್ತಾರೆ. ಈಗ ಸಿಚುವೇಶನ್ ಪ್ರಕಾರ ಎಲ್ಲರನ್ನು ಬಿಟ್ಟಿದ್ದಾರೆ. ಎಷ್ಟು ಗಾಡಿ ಉಂಟು ಡಿವೈಡರ್ ನಡುವಲ್ಲಿ. ಓಹ್, ಸ್ವಿಮ್ಮಿಂಗ್ ಪೂಲ್ ಮಗ, ಒಂದು ರೌಂಡ್ ಹೋಗಿ ಬರ್ತೀಯಾ? ಇನ್ನೊಂದು ಚಿಕ್ಕ ಕುರಿ ಮರಿಯಾಗಿ ಕಾಣ್ತೀವಿ ಮಗ. ಫುಲ್ ನೀರು ತುಂಬಿದೆ ಇಲ್ಲಿ, ಗಾಡಿ ಪಾರ್ಕ್ ಮಾಡಲಿಕ್ಕೆ ಸಹ ಆಗುದಿಲ್ಲ, ಅಷ್ಟು ನೀರು ತುಂಬಿದೆ. ಎಲ್ಲ ಒಟ್ರಾಸಿ ಗಲೀಜಾಗಿದೆ ನೋಡಿ. ಇದು ಗಾಡಿ ಇಲ್ಲೇ ಸ್ಟಕ್ ಆಗಿದೆ. ಓ, ನಮ್ಮ ಕರ್ಬೂ ಜ್ಯೂಸ್ ಅಂಗಡಿ ಉಂಟು ಮಗ, ಹೋಗಿ ಒಂದು ಲೋಟೆ ಜ್ಯೂಸ್ ಕುಡಿದು ಬರುವ ಈ ಖುಷಿಯಲ್ಲಿ. ಲೈಟ್ ಎಲ್ಲ ಬಂದ್ ಮಾಡಿ, ಕಬ್ಬು ಮಿನಿ ಉಂಟಾ ನೋಡುವ.
ಓ ದೇವರೇ, ಇವರ ಅಂಗಡಿ ಎದುರು ನೋಡು ಮಗ ಸ್ವಿಮ್ಮಿಂಗ್ ಪೂಲ್. ಹೇಗೆ ಹೋಗುದು? ಕಷ್ಟ ಉಂಟು ಹೋಗ್ಲಿಕ್ಕೆ. ಕ್ಯಾರಿ ಮಾಡಿ ನಾನೆಂತ ಹಾರುದಾ? ಆಗುದಿಲ್ಲ ಮಗ, ಅಷ್ಟು ನೀರು ಉಂಟು ನೋಡು. ನೋಡ ಹೋಗುವ ಹೋಗುವ. ನೋಡಿ ಇನ್ನೊಂದು ಸ್ವಿಮ್ಮಿಂಗ್ ಪೂಲ್, ಫುಲ್ ನೀರು ತುಂಬಿದೆ. ಇಲ್ಲಿ ದಾರಿ ಇಲ್ಲ ಗಾಡಿಗಳಿಗೆ ಹೋಗ್ಲಿಕ್ಕೆ. ಗ್ಯಾಸುದು ಲಾರಿ ಹೋಗ್ತಾ ಉಂಟು. ಯಾರಿಗೆ ಗ್ಯಾಸ್ ಬೇಕಾ? ನಿಂಗೆ ಬೇಡವಾ? ಆಲ್ರೆಡಿ ಉಂಟು ನೋಡಿ, ಇಲ್ಲಿ ಉಂಟು. ಯಾರಿಗೆ ಎಷ್ಟು ಬೇಕು ಕಮೆಂಟ್ ಮೂಲಕ ಹೇಳಿ. ರಾಶಿ ಉಂಟು ಇಲ್ಲಿ. ಒಟ್ರಾಸಿ ಗಾಡಿ ನಿಲ್ಲಿಸಿದ್ದಾರೆ ನೋಡಿ. ಇಲ್ಲಿ ಸ್ವಲ್ಪ ನಿಲ್ಲಿಸಿದ್ದಾರೆ. ಇಲ್ಲಿ ಅಂತೂ ಎಲ್ಲ ಗಾಡಿ ನಿಲ್ಲಿಸಿದ್ದಾರೆ ಮೇಲೆ. ಯಾಕಂದರೆ ಇಲ್ಲಿ ಅಂತೂ ಫುಲ್ ನೀರು, ಗಾಡಿ ಹೋಗ್ಲಿಕ್ಕೆ ಆಗುದಿಲ್ಲ, ಕಷ್ಟ ಹೋಗ್ಲಿಕ್ಕೆ. ಅದಕ್ಕೆ ನೀರು ಹೋಗೋದ ಸೈಡಲ್ಲಿ ನಿಲ್ಲಿಸಿದ್ದಾರೆ ಗಾಡಿಯನ್ನು. ಇವರೊಬ್ಬರು ಹೋಗ್ತಿದ್ದಾರೆ. ಫುಲ್ ನೀರು ತುಂಬಿದೆ, ಆಚೆ ಹೋಗ್ಲಿಕ್ಕೆ ಆಗುದಿಲ್ಲ. ಆಚೆ ಡ್ರೈನೇಜ್ ನೀರು ಈಗ ಫುಲ್ ವಾಸನೆ ಬರ್ತಾ ಉಂಟು. ಇಲ್ಲೇ ನಿಲ್ಲಿಸಿ ಬಂದೇನೆ. ಕೇರ ವೀಟ್. ಈ ರೋಡ್ ನೋಡಿ ಅಂತೆ, ಫುಲ್ ನೀರೇ, ಫುಲ್ ನೀರು. ಆಚೆದು ರೋಡ್, ಅಲ್ಲಿ ಸೀದಾ ಒಂದು ರೋಡ್ ಉಂಟು, ಅದು ಅಂತೂ ನೀರಲ್ಲಿ ಮುಳುಗಿ ಹೋಗಿದೆ. ಬಂದೆ ಮಗ. ವೇಟ್. ಒಟ್ರಾಸಿ ನೀರು ಉಂಟು ಇಲ್ಲಿ ಸಹ. ಒಟ್ರಾಸಿ ಇಲ್ಲಿಂದ ಶುರುವಾಗಿ ಅಲ್ಲಿವರೆಗೆ ನೀರು. ಅವು ಅಲ್ಲಿ ಅಂತೂ ಹೇಳುದೇ ಬೇಡ, ಒಟ್ರಾಸಿ ನೀರು. ಈಚೆ ನೋಡಿ, ರೋಡೇ ಬ್ಲಾಕ್ ಆಗಿ ಹೋಗಿದೆ. ಗಾಡಿದು ಟೈರ್ ಮುಳುಗುವಷ್ಟು ನೀರು. ನೋಡಿ ಅಲ್ಲಿ ಗಾಡಿಗಳು ಬರ್ತಾ ಉಂಟು ಮೆಲ್ಲಾನೆ. ಬಂದೆವು ಈಗ, ವಾಪಸ್ ಹೋಗುದು ಒಳ್ಳೆಯನೆಲ್ಲ. ವಾಸನೆ ಬರ್ತಾ ಉಂಟು ನೀರು, ಡ್ರೈನೇಜ್ ವಾಸನೆ. ಸಂಡೆ ಬಂತು. ಯಾರಿಗೆ ಬೇಕು ಕಮೆಂಟ್ ಮೂಲಕ ಹೇಳಿ, ಎಷ್ಟು ಬೇಕು. ಇಲ್ಲಿ ಅಂತೂ ರಾಶಿ ಸಿಗ್ತದೆ ಗ್ಯಾಸ್ ದಂಡೆ. ಹೋಗುವ ಮಗ ಇನ್ನು. ಬಸ್ಸಿ ಚಲ್ಲಪಿಲ್ಲಿ ಆಗಿದೆ, ಗಾಳಿ ಸಹ ಉಂಟು. ಹಲೋ, ನಮ್ಮ ಮಗು ಅಲ್ಲ, ಇಲ್ಲಿ ಬಾರ. ಎಲ್ಲಿ ಹೋಗ್ತಿದ್ಯಾ? ಯಾರದು? ಅಪ್ಪ ಇಲ್ಲಿದ್ದಾರಲ್ಲ. ಅಪ್ಪ ಒಟ್ಟಿಗೆ ಹೋಗ್ತಾ ಉಂಟು. ಯಾರು? ಆಯ್ತು, ನಮ್ಮ ಟ್ರಿಪ್ ಎಲ್ಲ ಆಯ್ತು. ನಾನು ಸ್ವಲ್ಪ ಕಾಯಿಪಲ್ಯ ತರಲಿಕ್ಕೆ ಅಂತೇಳಿ ಹೋದದ್ದು. ಇಲ್ಲಿ ಕಾಯಿಪಲ್ಯ ತರಲಿಕ್ಕೆ ನಾನು ಸ್ವಿಮ್ಮಿಂಗ್ ಮಾಡಿ ಹೋಗ್ಬೇಕು. ಎಲ್ಲ ಕಡೆ ಬ್ಲಾಕ್, ಎಲ್ಲ ಕಡೆ ನೀರು. ಎಲ್ಲಿಂದ ಹೋಗುದು ಎಲ್ಲಿಂದ ಬರುದು ಗೊತ್ತಾಗುದಿಲ್ಲ. ಒಟ್ರಾಸಿ ನೀರು ತುಂಬಿದೆ. ಗಂಡದೀಗ ಫೋನ್ ಬಂತು, ಅಲ್ಲಿ ಅವ್ರು ಬರುವಲ್ಲಿ ಸಹ ಫುಲ್ ನೀರು ತುಂಬಿದೆ. ಬರುವಾಗ ಲೇಟ್ ಆಗ್ತದೆ. ಮೊನ್ನೆಂದ 11 ಗಂಟೆಗೆ ಬರುದು, ರಾತ್ರಿಗೆ ಲೇಟೇ ಆಗ್ತದೆ ಅವ್ರು ಬರುವಾಗ. ಇದು ನಮ್ಮ ಮನೆಯ ಆಪೋಸಿಟ್ ರೋಡ್ ಆಯ್ತಾ, ತುಂಬೆ ಹಾಸ್ಪಿಟಲ್. ನಾನು ಲಾಸ್ಟ್ ವೀಕ್ ಹೋಗಿದ್ದೆ ಅಲ್ಲ, ಅದೇ ರೋಡ್ ಇದು. ಒಟ್ರಾಸಿ ಅಂದರೆ ಒಟ್ರಾಸಿ ನೀರು ತುಂಬಿದೆ. ಅಂದರೆ ನೀರಿಗೆ ಹೋಗಲಿಕ್ಕೆ ಜಾಗ ಇಲ್ಲ, ತೋಡಿಲ್ಲ, ರೋಡೇ ತೋಡಾಗಿ ಹೋಗಿದೆ. ಇವತ್ತಿನ ಮಳೆ ಹಾಗೂ ನಾಳೆನ ಮಳೆ ಸೇರಿದ್ರಂತೂ ಹೇಳುವುದೇ ಬೇಡ, ಮುಳುಗಿ ಹೋಗುವ ಪರಿಸ್ಥಿತಿ. ಇದುವೇ ನನ್ನ ಹಾಸ್ಪಿಟಲ್, ನಾನು ಲಾಸ್ಟ್ ವೀಕ್ ಹೋದದ್ದು. ಹಾಸ್ಪಿಟಲ್ಗಂತೂ ರೋಡೇ ಇಲ್ಲ ಹೋಗಲಿಕ್ಕೆ. ಗಾಡಿಗಳೆಲ್ಲ ಟೈರ್ ಎಲ್ಲ ಮುಳುಗಿ ಹೋಗಿದೆ, ಅಷ್ಟು ನೀರು. ಹಾಸ್ಪಿಟಲ್ ಒಳಗೆ ಸಹ ನೀರು ಅಂತ ಕೇಳಿದೆ. We will box. ಮೆಲ್ಲ ಗೋಡೆ ಇರಲಿ. ಓಕೆ, ಮೆಲ್ಲ ಮುಸುಂಡು ಮೆಲ್ಲ. ಆಯ್ತಲ್ಲ ಕಡಿ, ಗೋಡೆ ಮೆಲ್ಲ. ನಮ್ಮ ಇಂಜಿನಿಯರ್ ಭಯಂಕರ ಇದ್ದಾರೆ. ಓ ಇದು ಹೆದರಿಕೊಟ್ಟು ಸ್ಟಾರ್ಟ್ ಆಯಿತು. ಮಿಂಚು ಸ್ಟಾರ್ಟ್. 11 ಗಂಟೆ ಆಗ್ತಾ ಬಂತು, ಸ್ಟಾರ್ಟ್ ಆಯ್ತು ಇಲ್ಲಿ ಮಿಂಚು. ಇವತ್ತು ರಾತ್ರಿ ರಿಯಲ್ ಸ್ಟಾಮ್ ಅಂತೆ. ಇಷ್ಟವರೆಗಿದ್ದದ್ದು ಖಾಲಿ ಟ್ರೇಲರ್ ಅಂತೆ. ಎಂತ ಅವಸ್ಥೆ ಆಗ್ತದೆ, ಎಲ್ಲೆಲ್ಲಿ ಸೋರ್ತದ ದೇವರೇ ಬಲ್ಲ. ಎಂತನೋ ಹಾಂ ಒಟ್ರಾಸಿ ಮಿಂಚು. ಶೊಪ್ಪೋ, ಸ್ಟಾರ್ಟ್ ಆಯಿತು. ಗಾಳಿ ನೋಡಿ, ಗಾಳಿ ನೋಡಿ. ಕೇರ ವೇಟ್ ಬಾಬಾ, ವೇಟ್. ಶಬ್ದ ಕೇಳಿ, ಎಂತ ಶಬ್ದ. ಇಡೀ ಡೋರ್ ಅಲ್ಲಾಡ್ತಾ ಉಂಟು ನೋಡಿ.
ಎಂತ ಗಾಳಿಯ, ಆ ವಯರ್ ಆಚೆಂದ ಈಚೆ ಬಂದಿದೆ. ಎಂತ ಮಳೆ ಮಾರೇದು. ಇಲ್ಲೇ ಹಾಕಿದೆ ಒಣಗಲಿಕ್ಕೆ, ಈ ಮಳೆದು ಭರೋಸೆ ಇಲ್ಲ. ಇಲ್ಲಿ ಇವತ್ತು ಸಹ ಲೀಕ್ ಅವಸ್ಥೆ ನೋಡಿ, ಸಹ ನಿಲ್ತಿಲ್ಲ. ಕಳೆಗೆಲ್ಲ ಬಟ್ಟೆ ಹಾಕಿಟ್ಟಿದ್ದೇನೆ ನಾನು, ಲೀಕೇಜ್ ಸ್ಟಾರ್ಟ್ ಆಯಿತು. ಒಟ್ರಾಸಿ ಇಲ್ಲೇ ಹೊಡಿತಾ ಉಂಟು ಈ ವಿಂಡೋಗೆ. ನೋಡಿ, ಯಾರ ಫ್ಲ್ಯಾಶ್ ಲೈಟ್ ಹಾಕಿದಾಗ ಉಂಟು ಅಲ್ಲಿ. ನೋಡಿ ನೋಡಿ ಹೇಗೆ ನಿದ್ದೆ ಬರ್ತದೆ ಮಾರಿ ಹೀಗೆ ಇದ್ದರೆ. 12:30 ಆಯಿತು, ರಾತ್ರಿ 12:30. ಎಲ್ಲರೂ ಸಹ ಮಲಗಿದ್ದಾರೆ, ನಾನು ಒಬ್ಬಳು ಎಚ್ಚರಿಗಿದ್ದೇನೆ. ಯಾಕಂದ್ರೆ ನನಗೆ ಒಂದು ಹೆದರಿಕೆ, ಎಲ್ಲಿಂದ ನೀರು ಒಳಗೆ ಬರ್ತದೆ, ಇಡೀ ಮನೆ ಅಡಿಗೆಲ್ಲ ನೀರು ಹೋದರೆ ಕಿರಿಕಿರಿ ಅಲ್ಲ. ಸೊ ಮಧ್ಯರಾತ್ರಿ ಹೇಳಿದ್ದಾರೆ ಜಾಸ್ತಿ ಮಳೆ ಬರುವ ಸಾಧ್ಯತೆ ಉಂಟು, ಅದಕ್ಕೆ ಕಾದುಕೊಂಡು ಕೂತಿದ್ದೇನೆ ಮಳೆಗೆ. ಬಟ್ಟೆ ಬೆಡ್ಶೀಟ್ ಎಲ್ಲ ಹಾಕಿದ್ದೇನೆ. 2 ಗಂಟೆ ಆಗ್ತಾ ಬಂತು, ರಾತ್ರಿ 2 ಗಂಟೆ. ಆದರೆ ಸಹ ನಿದ್ರೆ ಬರ್ತಿಲ್ಲ. ಒಂದು ಟೈಪ್ ಟೆನ್ಷನ್ ಎಂತ ಆಗ್ತದೆ ಅಂತೀನಿ. ನೋಡುವ, ನಾನು ಆದರೆ ವೀಡಿಯೋ ಮಾಡ್ತೇನೆ, ಇಲ್ಲದೆ ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೇನೆ, ಆಯಿತಾ. ಈಗ ಸ್ವಲ್ಪ ಲೀಕ್ ಆಗ್ತಾ ಉಂಟು. ಅವ್ರು ಸಿಲಿಕಾನ್ ಹಾಕಿ ಹೋದ್ರಲ್ಲ, ಅದರಿಂದ ಹೆಚ್ಚು ಲೀಕ್ ಆಗಲಿಲ್ಲ. ಆದರೆ ಸೇಮ್ ಟು ಸೇಮ್ ಮೊನ್ನೆದು ಸೈಕ್ಲೋನ್ ಆಗಿ, ಆಯಿತಾ, ಬರಾಬ್ಬರಿ ಮಳೆ. ಈಗಲೇ ಎಲ್ಲ ತುಂಬುತ್ತಾ ಬಂತು ನೀರು. ನಾನು ಹಿಂದೆ ಒಂದು ಗಾಡಿ ನೋಡಿದೆ, ಗಾಡಿಯೇ ಮುಳುಗುತ್ತಾ ಬರ್ತಾ ಉಂಟು. ಮತ್ತು ಆರ್ಮಿದು ಗಾಡಿ ಎಲ್ಲ ಬಂದಿದೆ ಕಳೆಗೆ. ಸೊ ಫುಲ್ ಭಯಂಕರ ಸಿಚುವೇಶನ್ ಆಗಿದೆ ಮನೆದು ಕಳೆಗೆ. ನಾನು ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತೇನೆ. ಆದರೆ ನಾನು ವ್ಲಾಗ್ ಮಾಡ್ತೇನೆ ಅದೇ ನಿದ್ರೆಯಲ್ಲಿ, ನಾನು ಸಹ ನಿದ್ರೆಯಲ್ಲಿ ಇದ್ದೇನೆ. ಇಲ್ಲದೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹೊರಗೆ ಹೋಗಿ ತೋರಿಸ್ತೇನೆ. ನಮ್ಮ ದೊಡ್ಡ ಗಾಡಿ ಬಂದ ಮೇಲೆ ಹೊರಗೆ ಹೋಗಿ ತೋರಿಸ್ತೇನೆ ನಿಮಗೆ ಹೇಗೆ ಉಂಟು, ಎಷ್ಟು ನೀರು ತುಂಬಿದೆ ಅಂತೇಳಿ. ನಮ್ಮ ಬಿಲ್ಡಿಂಗ್ ಎದುರು ಯಾವತ್ತೂ ನೀರೇ ತುಂಬುವುದಿಲ್ಲ, ಆಯಿತಾ. ಇಷ್ಟವರೆಗೆ ಹೀಗೆ ಆಗಲಿ. ಈ ಸರ್ತಿ ಬಿಲ್ಡಿಂಗ್ ಎದುರಿಗೆ ಸಹ ನೀರು ಬಂತು. ಇನ್ನು ಎಂಥ ಸಿಚುವೇಶನ್ ಗೊತ್ತಿಲ್ಲ. ಎಲ್ಲ ಸಿವಿಲ್ ಡಿಫೆನ್ಸ್ ಎಲ್ಲ ಬಂದಿದ್ದಾರೆ ಬಿಲ್ಡಿಂಗ್ ಕಳೆಗೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೇನೆ ಎಂತ ಆಗ್ತಾ ಉಂಟು ಅಂತೇಳಿ, ಆಯಿತಾ. ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತೇನೆ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ, ಅಷ್ಟೊಳಗೆ ಟೇಕ್ ಕೇರ್, ಬಾಯ್ ಬಾಯ್. Here we meet once again.